ಹಲೋ ಗೆಳೆಯರೇ, ನಮಸ್ತೆ. ಏನ್ ಸಮಾಚಾರ? That's over. It's all over. It's ನಿನ್ನೆ ಮ್ಯಾಚ್ ಹೆಂಗ್ ಬಡದಂದ್ರೆ ದಮ್ಮಕ್ಕೆ ಬಡದಂಗೆ ನೋಡಿದ್ರು. ಫಸ್ಟ್ ಮ್ಯಾಚ್ ರಿವ್ಯೂನ ನಾವು ಸ್ಟಾರ್ಟ್ ಮಾಡೋಣ. ಏನಂತಂದ್ರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಹೇಳ್ತಾರೆ ಗುರು. ಹೀರೋ ಹೇಳ್ಬಿಟ್ಟು ನಮ್ಮ ಮೇಲೆ ನಮಗೆ ಎದ್ದು ಬರ್ತಾರೆ ಹಂಗಂತ ಆರ್ಸಿಬಿನ ಲೈಟ್ ಆಯ್ತು ಅವರಿಗೆ ಒಂದೇ ಒಂದು ಮಾತು ಗುರು, ಅಂಕಲ್ ನಾವು ಹೊಡಿತೇವೆ ಸುಬೆ. ನಿನ್ನೆ ನಮ್ಮ ಹುಡುಗರು ಸಿಕ್ಕಾಬಟ್ಟೆ ಹೀಟ್ ಬಂದ್ಬಿಡಿದ್ರೆ ಅನ್ಸುತ್ತೆ. ಬೇಸಿಕ್ ಕಾಲ ಬೇರೆ ನಡೀತಾ ಇದೆ. ಸೊ ಆರ್ಸಿಬಿ ಅವರು ಎದ್ವಾ ಬಡ್ದು ಕೇಕೆ ಅವನ್ನ ಬಗ್ಬಡ್ಬಿಟ್ಟಿದ್ದಾರೆ. ಫಸ್ಟ್ ಮ್ಯಾಚ್ ಅವ್ರಿಗೂ ಅಲ್ಲ ಇವ್ರಿಗೂ ಅಲ್ಲ, ಅಭಿಮಾನಿ ದೇವರಿಗೆ ಅಂತ, ನಮ್ಮ ಅಭಿಮಾನಿ ದೇವರಿಗೆ ಫಸ್ಟ್ ಮ್ಯಾಚ್ನ ವಿನ್ ಮಾಡಿದ್ದಾರೆ ಈ ಪಿಡಿಕೆ ಅವರು. ಫಸ್ಟ್ 3 ಓವರ್ಸ್ ಆರ್ಸಿಬಿ ಬೌಲಿಂಗ್ ಸಕ್ಕರಾಗಿ ಮಾಡಿದ್ರು. ಆಮೇಲೆ ನೋಡಿದ್ರೆ ಎದ್ವಾ ಬಡಿಸ್ಕೊಂಡ್ರು. ಆಮೇಲೆ ನಾವು ನೋಡ್ತಾ ನೋಡ್ತೀವಿ 10 ಓವರ್ಗೆ 107ಕ್ಕೆ ಒಂದು ವಿಕೆಟ್ ಹೋಗಿತ್ತು. ಆಮೇಲೆ ಬಂದ ನೋಡಿ ನಮ್ಮ ಕೃಣಾಲ್ ಪಾಂಡ್ಯ ಭಾಯ್ ಸಲಾಮ್ ಬಾಯ್ ಏನ್ ಟರ್ನ್ ಓವರ್ ಮಾಡಿದ ಮಾತ್ರ ಮಂಜ. ಸುನಿಲ್ ನಾರಾಯಣ್ ವಿಕೆಟ್ ಹೋಗಿದೆ ಕಣ. ಎಲ್ಲ ಬರೋದು ಅವರಕ್ಕೆ 5ಕ್ಕೆ ಸಣ್ಣಗೆ ದನ ವಿಕೆಟ್ ಹೋಯ್ತು. ಕೆಟ್ಟಸಿ ನಮ್ಮ ಕೃಣಾಲ್ ಪಾಂಡ್ಯ ಅವರು. ಆಮೇಲೆ ಬಂದು ಕೃಣಾಲ್ ಪಾಂಡ್ಯ ಮಾತ್ರ ಯಾಕೆ ಆ ಥರ ಬಾಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬಾಲ್ ಮಾಡ್ತೀನಿ. ನಿಮ್ಮೆಲ್ಲ ಹೈಸಲ್ವುಡ್ ಸಕ್ಕರಾಗಿ ಬಾಲ್ ಮಾಡಿ ಅವ್ರನ್ನ 174 ರನ್ಗೆ ಕಟ್ ಹಾಕ್ಬಿಟ್ರು. ರನ್ ಮಷಿನ್ ಮತ್ತೆ ವಾಪಸ್ ಕ್ರೀಸ್ಗೆ ಬಂದಾಗ ಟಾರ್ಗೆಟ್ 175 ಅಂತ ಗೊತ್ತಾಗ್ತಿದ್ದಂಗೆ ನಮ್ಮ ಸಾಲ್ಟ್ ಪೆಪ್ಪರ್ನ ಮಿಕ್ಸ್ ಮಾಡ್ಕೊಂಡು ಬಡ್ದಾಕ್ಬಿಟ್ಟು ನೋಡ್ರಿ 680 ರನ್ ಮಾಡಿ ಡ್ರಿಂಕ್ಸ್ ಬ್ರೇಕ್ ಹೋಗುತ್ತೆ 80 ರನ್ ಮಾಡ್ಬಿಟ್ಟಿದ್ರು. ಇಬ್ರು ಇನ್ನೂ ಸ್ಟ್ರೈಕ್ ಅಲ್ಲಿ ಹೊಡಿತಾರೆ. ನಮ್ಮ ಕೊಹ್ಲಿ ಮಾತ್ರ 2 6 ಹೊಡೆದಾಗ್ರು. ಸ್ಪೆನ್ಸರ್ ಜಾನ್ಸನ್ಗೆ ಸ್ಟ್ರೇಟ್ ಬ್ಯಾಕ್ ಟು ಬರ್ತಿದ್ದಂಗೆ 2 ಸ್ಟ್ರೇಟ್ ಡ್ರೈವ್ ಹೊಡೆದ. ಏನ್ ಮಜಾ ಬಂತು ಅಂತೀರಾ ಮ್ಯಾಚ್ ನೋಡಕ್ಕೆ. ನಿನ್ನೆ ಎಲ್ಲರೂ ಸಖತ್ ಆಡಿದ್ರು. ಎಸ್ಪೆಷಲಿ ನಮ್ಮ ರಜಿತ್ ಪಾಟೀಲ್ ಅವರು ಬಂದು ತಂಗೆ ಬೆಂಕಿ ಬಿರುಗಾಳಿದ್ರು. ಧನ ಇನ್ನೂರು ಸ್ಟ್ರೈಕ್ ರೇಟಲ್ಲಿ ಇನ್ನೇನು ಮ್ಯಾಚ್ ವಿನ್ ಮಾಡ್ಬೇಕು ಅನ್ನೋ ಒಂದು ಏನಾಯ್ತು ಗೊತ್ತಿಲ್ಲ. ಕ್ಯಾಚ್ ಕೊಟ್ಬಿಟ್ಟು ಬಂದ್ಬಿಟ್ರು. ಆಮೇಲೆ ಬಂದ ನೋಡಿ ನಮ್ಮ ಸ್ಟೋನ್ ಕಲ್ಬಂಡೆ ಬರ್ತಿದ್ದಂಗೆ ಸಕ್ಕರಾಗಿ ಒಂದು 4 ಹೊಡೆದ್ರು. ನೆಕ್ಸ್ಟ್ ಓವರಲ್ಲಿ ಒಂದು 6 1 4 ಹೊಡೆಯೋದ್ರ ಮುಖಾಂತರ ಕಮೆಂಟ್ ಇದೇ ಥರ ಹೇಳಿದ್ರು. ನಾವು ಕೂಡ ಹೇಳ್ತೀವಿ ಎಂಥ ಮ್ಯಾಚ್ ಬರೋದಿಲ್ಲ ಅಲ್ಟಿಮೇಟ್. ಏನಾಗಲಿ ಫಸ್ಟ್ ಮ್ಯಾಚ್ ಚೆನ್ನಾಗಿದ್ರೆ ಯಾವುದೇ ರೀತಿ ದೃಷ್ಟಿ ನಮ್ಮ ಹುಡುಗರು ಬೆಳೆದಿರಲಿ. ಇದೇ ಥರ ನಿಮ್ಮ ವಿನ್ ಸ್ಟಿಕ್ನ ಮುಂದುವರಿಸಿ ಈ ಗೆಲುವಿನ ನಾಗ ನೋಡೋಣ. ನಾವು ಮುಂದಿನ ಮ್ಯಾಚ್ನಲ್ಲಿ ಕೂಡ ನೋಡುವಂತಾಗಲಿ. ನಿಮ್ಮ ಆರ್ಸಿಬಿ ಅಭಿಮಾನಿಗಳಿಗೆ ಸಲಾಮ್. ಟೇಕ್ ಕೇರ್, ಶುಭರಾತ್ರಿ.